ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಈ ಒಂದು ಗಿಡವನ್ನು ಪರಿಚಯ ಮಾಡಿಕೊಡ್ತಿದ್ದೀನಿ. ಈಗಾಗಲೇ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಆದರೂ ಸುಮಾರು ಜನಕ್ಕೆ ಡೌಟ್ ಇರೋದ್ರಿಂದ ಕ್ಲಿಯರ್ ಆಗಿ ಈ ಗಿಡ ತೋರಿಸ್ತಾ ಮತ್ತು ಇದು ಎಲ್ಲಿ ಸಿಗುತ್ತೆ ಅಂತ ಸುಮಾರು ಜನ ಕೇಳ್ತಿದ್ದಾರೆ. ಸೊ ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ. ಈ ಗಿಡ ಏನು ಅಂದರೆ ಸರ್ವಸಿದ್ಧಿ ಗಿಡ ಅಂತ. ಇದು ನಮಗೆ ಪಾಸಿಟಿವ್ ಎನರ್ಜಿನ ಡೆವಲಪ್ ಮಾಡಿಕೊಡುತ್ತೆ, ಜೊತೆಗೆ ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ನಮ್ಮ ಕೆಲಸಗಳೆಲ್ಲ ಆರಾಮಾಗುತ್ತೆ. ಪ್ರತಿಯೊಬ್ಬರ ಮನೆ ಹತ್ರ ತುಳಸಿ ಗಿಡ ಸಮೇತ ಈ ಒಂದು ಸಸಿಯನ್ನು ನೀವು ಏರ್ಪಾಡು ಮಾಡಿಕೊಂಡ್ರೆ ನಿಮಗೆ ಸುಮಾರು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸರ್ವಸಿದ್ಧಿ ಗಿಡ ಅನ್ನೋದು ಔಷಧಿಯಾಗಿ ಕೂಡ ಕೆಲಸ ಮಾಡುತ್ತೆ. ಅದು ಹಸುಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಮನೆಯನ್ನು ಶುಚಿ ಮಾಡೋದಕ್ಕೆ ಈ ಒಂದು ಸರ್ವಸಿದ್ಧಿ ಗಿಡ ಎಲೆಗಳನ್ನು ಸಹ ಬಳಸಿ ಶುಚಿ ಮಾಡಬಹುದು. ನೆಗೆಟಿವ್ ಎನರ್ಜಿ ಶಾಶ್ವತವಾಗಿ ಅವಾಯ್ಡ್ ಆಗುತ್ತೆ.